Zindabad, Zindabad. Zindabad, Zindabad. We want justice. We want justice. January 1, 2026 DLS ರಿಲೀಫ್ ಬರಲೇಬೇಕು. We want justice. We want justice. ನಮ್ಮ ಹೋರಾಟ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ABDPA ಜಿಂದಾಬಾದ್. DA ಬೇಗ ಬರಲಿ. ನಮಗೆ ಬೇಡಿಕೆಗಳು ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಸಂಘಟನೆಗೆ ನಮ್ಮ ಬೇಡಿಕೆಗಳು DA ಬೇಗ ವ್ಯಾಲಿಡೇಷನ್ ಪೆನ್ಷನ್ ಖಂಡಿಸುತ್ತೇವೆ. ABDPA ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ABDPA ಪೆನ್ಷನರ್ಸ್ ಅಸೋಸಿಯೇಷನ್ಗೆ ಕಳೆದ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಒಂದು ವಿಷಯವನ್ನು ಅಡಕವಾಗಿ ಮಾಡಿ ಅದರ ಪ್ರಕಾರ ಮುಂದೆ ಯಾವುದೇ ಒಂದು ವೇಜ್ ರಿವಿಷನ್ ಅಥವಾ ಪೇ ಕಮಿಷನ್ ಆದಾಗ ಅದರ ಪ್ರಕಾರ ಪೆನ್ಷನ್ ರಿವಿಷನ್ ಮಾಡೋದಿಲ್ಲ ಅನ್ನೋ ಅಥವಾ DA ಕೊಡೋದಿಲ್ಲ ಅನ್ನೋ ಒಂದು ಕ್ಲಾಸನ್ನು ಸೇರಿಸಲಾಗಿದೆ. ಅದರ ಪ್ರಕಾರ ಈಗ ಸರ್ಕಾರ BSNL ಅಲ್ಲಿ ಜನವರಿ 2026 ಕೊಡಬೇಕಾದಂಥ ಒಂದು DAನ ತಡೆ ಹಿಡಿದಿದೆ. ಬದಲಿಗೆ ಒಂದು ಆದೇಶವನ್ನು ಹೊರಡಿಸಿ ಅಫೋರ್ಡಬಿಲಿಟಿ ಕಂಡೀಷನ್ ಹಾಕಿ ನಿಮಗೆ ಕೊಡಲಿಕ್ಕಾದರೆ ಮಾತ್ರ ಕೊಡಿ ಅನ್ನೋ ಒಂದು ಕಂಡೀಷನ್ ಹಾಕಿ ನಮ್ಮ ನಿವೃತ್ತ ನೌಕರರನ್ನು ಸತಾಯಿಸ್ತಾ ಇದೆ. ದಿನೇ ಬೆಲೆ ಏರಿಕೆಗಳಾಗಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಜೀವನ ದುರ್ಬರ ಆಗ್ತಕ್ಕಂಥ ಸಂದರ್ಭದಲ್ಲಿ DAನ ತಡೆ ಹಿಡಿದಿರೋದು ಒಳ್ಳೆಯದಲ್ಲ ಅಂತ ಹೇಳಿ ನಾವಿವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ಈ ಪ್ರತಿಭಟನೆಯ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು, ಪೆನ್ಷನರ್ ಸಂಘಟನೆಗಳು ಸೇರಿ ಇದನ್ನು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಸ್ ನಾಗರಾಜ್ ಅಂತೇಳಿ. ಇಲ್ಲಿ ಈಗ ನಮ್ಮ ಜೊತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬೇರೆ ಸಂಘಟನೆಗಳ ಮುಖಂಡರುಗಳು ಕೂಡ ಇದ್ದಾರೆ. ನಮ್ಮ ಅಯ್ಯಂಗಾರರು, ಸಂಪತ್ ಕುಮಾರು, ನಮ್ಮ ರಾಮಚಂದ್ರ ಮತ್ತು ನಿರ್ವಾಣಿಗೌಡ, ಇವರೆಲ್ಲರೂ ಬೇರೆ ಸಂಘಟನೆಗಳಿಂದ ಸೇರಿ ಒಟ್ಟಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋದು ನಮ್ಮ ಏಕೈಕ ಉದ್ದೇಶ ಆಗಿದೆ. ಇದು ಇವತ್ತೊಂದು ದಿನಕ್ಕೆ ಮಾತ್ರ. ಇದಾದ ನಂತರ 30ನೇ ತಾರೀಕು ಮತ್ತು 1ನೇ ತಾರೀಕಿಗೆ ಬೇರೆ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಆಲ್ ಇಂಡಿಯಾ ಕೇಂದ್ರ ಕಚೇರಿಗಳಿಂದ ಸೂಚನೆಗಳು ಬಂದಿವೆ. ಅದನ್ನು ಆಗಾಗ ತಿಳಿಯಪಡಿಸ್ತೇವೆ.